ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸದ್ಗುರುವೇ ನಮಃ. ಈ ಗಿಡದ ಹೆಸರು ಅತ್ತಿ ಮರವೆಂದು ಕರೆಯುತ್ತಾರೆ. ಔದುಂಬರ ವೃಕ್ಷ ಎಂದು ಸಹ ಕರೆಯುವರು. ತೆಲುಗಿನಲ್ಲಿ ಮೇಡಿಪಂಡು ಚೆಟ್ಟು ಎಂದು ಕರೆಯುತ್ತಾರೆ. ಈ ಗಿಡವು ದತ್ತಾತ್ರೇಯ ಸ್ವಾಮಿಗಳಿಗೆ ತುಂಬ ಇಷ್ಟವಾದ ಗಿಡ. ಈ ಹಣ್ಣುಗಳಲ್ಲಿ ಮತ್ತು ಕಾಯಿಗಳಲ್ಲಿ ತುಂಬ ಔಷಧಿ ಗುಣಗಳು ಇರುತ್ತವೆ. ಈ ಅತ್ತಿ ಮರದ ಕಾಯಿಗಳನ್ನು ನೀರಿನಲ್ಲಿ ಕುದಿಸಿ ಸಾಂಬಾರು ಮಾಡಿಕೊಂಡರೆ ಅಥವಾ ಪಲ್ಯ ಮಾಡಿಕೊಂಡರೆ ತುಂಬ ಶಕ್ತಿ ಇರುತ್ತದೆ ಎಂದು ನಾಟಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ಹಣ್ಣುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ ಮತ್ತು ಕೈಕಾಲುಗಳ ನೋವು ಕಡಿಮೆಯಾಗುತ್ತದೆ. ಈ ಗಿಡಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ಮಂತ್ರವೆಂದರೆ ದ್ರಾಂ ದತ್ತಾತ್ರೇಯಾಯ ನಮಃ, ಔದುಂಬರಾಯ ನಮಃ. ಈ ಗಿಡವನ್ನು 1-2 ನಿಮಿಷಗಳ ಕಾಲ ಅಪ್ಪಿಕೊಂಡರೆ ನಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಮತ್ತು ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಎಂದು ಆಧ್ಯಾತ್ಮಿಕ ಗುರುಗಳು ತಿಳಿಸಿದ್ದಾರೆ. ದ್ರಾಂ ದತ್ತಾತ್ರೇಯಾಯ ನಮಃ, ಔದುಂಬರಾಯ ನಮಃ, ಧನ್ವಂತರ್ದೇವಾಯ ನಮಃ. ವೈದ್ಯನಾರಾಯಣಾಯ ನಮಃ. Thank you for watching. Please subscribe, like and share.